ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬ್ಲಾಗ್ನಲ್ಲಿ ಪರಿ ಕೂಡ ಇದ್ದಾಳೆ. ಪರಿ ಇವಾಗ ತಿಂಡಿ ತಿಂತಾ ಇದ್ದಾಳೆ. ನಾವು ಇನ್ನೇನು ಸ್ವಲ್ಪ ಅದರಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಏನು ಅಂತ ಹೇಳ್ತೀನಿ, ಕೀಪ್ ವೇಟಿಂಗ್. ಎಸ್ ಫ್ರೆಂಡ್ಸ್, ನಾವಿವತ್ತು ಹೊರಟಿರೋದು ಕಂಠೀರವ ಸ್ಟುಡಿಯೋಕ್ಕೆ ಹೊರಟಿದ್ದೀವಿ. ಯಾಕಂತ ಅಂದರೆ ನಾವು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿನ ನಾವು ನೋಡಬೇಕು ಅನ್ನೋದು ಬಹಳ ಆಸೆ ಇತ್ತು. ನಮ್ಮ ಜೊತೆ ಪರಿನೂ ಕೂಡ ಇದ್ದಾಳೆ, ಜೊತೆಗೆ ಅಮ್ಮನೂ ಕೂಡ ಇದ್ದಾರೆ. ಅಮ್ಮಂಗಂತೂ ತುಂಬಾ ಆಸೆ ಇತ್ತು ರಾಜ್ಕುಮಾರ್ ಸಮಾಧಿನ ನೋಡಬೇಕು ಅನ್ನೋದು. ಬಹಳ ವರ್ಷಗಳಿಂದ ತುಂಬಾ ಆಸೆ ಇತ್ತು ಅವ್ರಿಗೆ ನೋಡಬೇಕು ಅನ್ನೋದು. ಅದಕ್ಕಾಗಿ ಇವತ್ತು 3 ಜನದ ಸಮಾಧಿನ ನೋಡ್ದಂಗೆ ಆಗುತ್ತೆ ಅಂತ ಇವತ್ತು ನಾವು ಅಲ್ಲಿಗೆ ಹೊರಟಿದ್ದೀವಿ. ಎಸ್ ಫ್ರೆಂಡ್ಸ್, ಇನ್ನು ಸ್ವಲ್ಪ ಹೊತ್ತರಲ್ಲಿ ರೀಚ್ ಆಗ್ತೀವಿ ರಾಜ್ಕುಮಾರ್ ಸಮಾಧಿ ಹತ್ರ. ಸೊ ನಾವಿವಾಗ ನಿಯರ್ ಬೈ ಫ್ಲೈಓವರ್ ಹತ್ರ ಇದ್ದೀವಿ. ಇವಾಗ ಸದ್ಯಕ್ಕೆ ನಾವು ಅಲ್ಲಲ್ಲೇ ಪೋಸ್ಟರ್ ಕೂಡ ನೋಡ್ತಾ ಇದ್ದೀವಿ. ತುಂಬಾ ಬೇಜಾರಾಗುತ್ತೆ ಈ ಪೋಸ್ಟರ್ಸ್ನೆಲ್ಲ. ಅವರ ಹುಟ್ಟದ ಹಬ್ಬದ ಪೋಸ್ಟರ್ಸ್ ಎಲ್ಲ ನೋಡ್ತಿದ್ವಿ, ಬಟ್ ಇವಾಗ ಈ ರೀತಿಯಾಗಿ ಪೋಸ್ಟರ್ಸ್ನ ನೋಡಬೇಕು ಅಂತಂದರೆ ತುಂಬಾ ಬೇಜಾರಾಗುತ್ತೆ. ನೀವು ನೋಡ್ತಿರ್ಬೋದು, ಜಸ್ಟ್ ಇವಾಗಷ್ಟೇ ರೀಚ್ ಆದ್ವಿ. ಅದ್ರ ಮುಂದೆನೇ ಇದ್ದೀವಿ, ರಾಜ್ಕುಮಾರ್ ಸಮಾಧಿ ಮುಂದೆನೇ. ಎಸ್ ಫ್ರೆಂಡ್ಸ್, ಇವಾಗ ನಾವು ಎಂಟ್ರಿ ಆಗಿದ್ದೀವಿ. ಫಸ್ಟ್ ಗೇಟಿಂದ ನಮಗಿಲ್ಲಿ 2 ಗೇಟ್ ಸಿಗುತ್ತೆ. ಒಂದು ಎಂಟ್ರಿ ಗೇಟು, ಇನ್ನೊಂದು ಎಕ್ಸಿಟ್ ಗೇಟು, ಅದು ಪಕ್ಕದಲ್ಲಿದೆ. ಸೊ ನಾವಿವಾಗ ಎಂಟ್ರಿ ಗೇಟಲ್ಲಿ ಎಂಟ್ರಿ ಆಗಿದ್ದೀವಿ. ಇನ್ನು ಸ್ವಲ್ಪ ದೂರ ಹೋಗಬೇಕು. ಯಾವಾಗಲೂ ನಮಗೆ ಇದೇ ದಾರಿನಲ್ಲಿ ಹೋಗೋದಕ್ಕೆ ನಮಗೆ ಬಿಡೋದು ಅವಕಾಶ ಇರೋದು. ಆ ಕಡೆ ಸೈಡೆಲ್ಲ ಸ್ವಲ್ಪ ಏನೋ ಇದೆಲ್ಲ ಮಾಡ್ತಾರೆ, ಯಾವುದೋ ಶೂಟಿಂಗ್ ಏನು ನಡೀತಾ ಇರ್ಬೋದು. ಆ ಕಡೆ ಎಲ್ಲ ಸೆಟಪ್ ಆಗ್ತಾ ಇದ್ದಾರೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇಲ್ಲೇನೋ ಸ್ಟೆಪ್ಸ್ ಥರ ಎಲ್ಲ ಮಾಡಿದ್ದಾರೆ, ಬಟ್ ಏನಕ್ಕೆ ಯಾವ ಟೈಮಲ್ಲಿ ಯೂಟಿಲೈಸ್ ಮಾಡ್ತಾರೆ ಇದು ಅಂತೆಲ್ಲ ಗೊತ್ತಿಲ್ಲ. ಬಟ್ ಸೀದಾ ಹೋಗಿ ನಾವು ರೈಟ್ ತೊಗೊಂಡ್ರೆ ಅಲ್ಲಿ ನಾವು ದೂರದಲ್ಲಿ ನೋಡ್ತಿರ್ಬೋದು ಟೆಂಟ್ ಹೌಸ್ ಥರ ಕಾಣಿಸ್ತಿದೆಯಲ್ಲ, ಟೆಂಟ್ ಹಾಕಿರೋ ಥರ. ಸೊ ಅಲ್ಲಿ 3 ಜನಕ್ಕೂ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಇರ್ಬೋದು, ರಾಜ್ಕುಮಾರ್ಗೆ ಇರ್ಬೋದು, ಜೊತೆಗೆ ಈಗ ಸದ್ಯಕ್ಕೆ ರೀಸೆಂಟಾಗಿ ನಮ್ಮನ್ನು ಎಲ್ಲರನ್ನೂ ಬಿಟ್ಟು ಹೋಗಿರೋಂಥ ಪುನೀತ್ ರಾಜ್ಕುಮಾರ್ದವ್ರಾಗಿರ್ಬೋದು, ಅವರೆಲ್ಲರದ್ದು ಸಮಾಧಿ ಅಲ್ಲೇ ಹಾಕಿರೋದು. ಸೊ ತುಂಬ ಜನ ಸೆಲೆಬ್ರಿಟೀಸ್ ಕೆಲವರು ಇದ್ದಾರೆ. ಸೊ ಅದಕ್ಕಾಗಿ ತುಂಬಾ ರಶ್ ಇರ್ಬೋದು. ಅಲ್ಲಿ ಹೋಗಿದ ತಕ್ಷಣ ಬಿಡಲ್ಲ ಅನಿಸುತ್ತೆ ಜಾಸ್ತಿ ಕ್ಯಾಪ್ಚರ್ ಮಾಡೋದಕ್ಕೆ. ಎಸ್ ಫ್ರೆಂಡ್ಸ್, ಇವಾಗಷ್ಟು ನಾವು ಸಮಾಧಿನೆಲ್ಲ ನೋಡ್ಕೊಂಬಂದ್ವಿ. ಸೀರಿಯಸ್ಲಿ ತುಂಬಾ ಬೇಜಾರಾಗುತ್ತೆ ಈ ರೀತಿಯಾಗಿ ನೋಡೋದಕ್ಕೆ. ತುಂಬಾ ರಶ್ ಬೇರೆ ಇದೆ ಅಲ್ಲಿ, ನೀಟಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಿರಲಿಲ್ಲ. ಇವಾಗ ನಾನು ತೋರಿಸ್ತಾ ಇರೋದು ಇಲ್ಲಿ ರಾಜ್ಕುಮಾರ್ದು ಒಂದೊಂದು ಪಾತ್ರನೂ ಇಲ್ಲಿ ಪೋಸ್ಟರ್ನ ಹಾಕಿದ್ದಾರೆ. ಇಲ್ಲಿ ಕಂಪ್ಲೀಟ್ ಇಲ್ಲಿ ರಾಜ್ಕುಮಾರ್ ಸಮಾಧಿ ಮುಂದೆನೇ ಫುಲ್ಲು ನೀಟಾಗಿ ಹಾಕಿದ್ದಾರೆ. ಎಲ್ಲನೂ ಕವರ್ ಮಾಡಿದ್ದಾರೆ. ಎಲ್ಲ ಪಾತ್ರಗಳನ್ನೂ ಅವ್ರು ಅಭಿನಯಿಸಿದ ಎಲ್ಲ ಪಾತ್ರಗಳನ್ನೂ ಅವ್ರು ಇಲ್ಲಿ ನೀಟಾಗಿ ಕವರ್ ಮಾಡಿದ್ದಾರೆ. ಒಂದು ಸತಿ ಹಾಗೆ ರೀಕಾಲ್ ಮಾಡ್ಕೊಳ್ಬೋದು ಅವ್ರು ಯಾವ್ಯಾವ ಪಾತ್ರ ಮಾಡಿದ್ದಾರೆ ಅನ್ನೋದನ್ನು, ಈ ಪೋಸ್ಟರ್ಸ್ನೆಲ್ಲನೂ ನೋಡಿ. ಜೊತೆಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ, ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಅಭಿಮಾನಿಗಳು ಬರ್ತಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ವೀಕ್ ಡೇಸ್ ಹೋದರೆ ಇಷ್ಟು ರಶ್ ಇರಲ್ಲ. ಅಟ್ಲೀಸ್ಟ್ ನೀಟಾಗಿ ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಬರ್ಬೋದು, ನೀಟಾಗಿ ವೀಡಿಯೋ ಎಲ್ಲ ಮಾಡ್ಕೊಂಬರ್ಬೋದು ನಿಮ್ಗೇನಾದರೂ ಬೇಕಿದ್ದರೆ. ಬಟ್ ಈ ರೀತಿಯಾಗಿ ಸ್ಯಾಟರ್ಡೇಸ್ ಹೋಗೋದ್ರಿಂದ ತುಂಬಾ ಕಷ್ಟ. ತುಂಬಾ ಜನ ಬರ್ತಿದ್ದಾರೆ ಅಲ್ಲಿ.
ಅಂದರೆ ಪುನೀತ್ ರಾಜ್ಕುಮಾರ್ಗೆ ಅಷ್ಟೊಂದು ಜನ ಅಭಿಮಾನಿಗಳು. ನೀವು ಇಷ್ಟು ದಿನ ನೋಡ್ತಿರ್ಬೋದು ಅವ್ರಿಗೆ ಎಷ್ಟೆಲ್ಲ ಅಭಿಮಾನಿಗಳಿದ್ದಾರೆ ಅನ್ನೋದು ನಿಜವಾಗ್ಲೂ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಪುನೀತ್ ರಾಜ್ಕುಮಾರ್. ಕೇವಲ ಅವರ ಮೂವಿಗಳಷ್ಟೇ ಅಲ್ಲ, ನಿಜವಾಗ್ಲೂ ಅವರ ವ್ಯಕ್ತಿತ್ವನ ಕೂಡ ಹಾಗೇ ಇತ್ತು. ಅಷ್ಟೇ ಒಳ್ಳೆ ವಿನಯತೆ, ಅಷ್ಟೇ ಗಾಂಭೀರ್ಯ ಎಲ್ಲ ಇತ್ತು ಅವ್ರ ಹತ್ರ. ನಿಜಕ್ಕೂ ಕೂಡ ಅವ್ರು ಮಾಡಿರೋ ಸೇವೆ, ಜನರಿಗೆ ಮಾಡಿರೋ ಸೇವೆ ಅಂತೂ ನಿಜಕ್ಕೂ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಅವರು ಇವಾಗ ಆಲ್ರೆಡಿ ಮಾಡಿ ಮುಗಿಸಿ ಹೋಗಿದ್ದಾರೆ ಒಂದಷ್ಟು ಒಳ್ಳೆ ಕೆಲಸನ. ಅದರಲ್ಲಿ ಒಂದು 10% ನಾವು ಕೂಡ ಮಾಡಬೇಕು ಅನ್ನೋದು ನನ್ನ ಈ ಒಂದು ಕ್ಷಣದಲ್ಲಿ ಅನ್ನಿಸ್ತಿರೋದು. ಜೊತೆಗೆ ನೀವು ನೋಡ್ತಿರ್ಬೋದು ಇಲ್ಲಿನೂ ಕೂಡ, ಅಂದರೆ ಇದು ಎಕ್ಸಿಟ್, ನಾನು ಏನು ತೋರಿಸ್ತಾ ಇರೋದು ಎಕ್ಸಿಟ್ ಗೇಟು. ಸೊ ಇಲ್ಲಿ ಒಂದಷ್ಟು ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಆ ಪೋಸ್ಟರ್ ಮುಂದೆನೂ ಕೂಡ ಅಭಿಮಾನಿಗಳು, ನಿಮಗೆಲ್ಲರಿಗೂ ಗೊತ್ತು, ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಅಪ್ಪು ಅಂದರೆ ಎಷ್ಟು ಇಷ್ಟ. ಅವ್ರಿಗಿರೋ ಅಂಥ ಅಭಿಮಾನಿಗಳೇ ಅಂಥವ್ರು. ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರೂ ಕೂಡ ಇಷ್ಟಪಡುವಂಥ ವ್ಯಕ್ತಿ ಪುನೀತ್ ರಾಜ್ಕುಮಾರ್. ಇವಾಗ ಅವರ ಪುನೀತ್ ರಾಜ್ಕುಮಾರ್ ಪೋಸ್ಟರ್ ಮುಂದೆ ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ನಾವು ಹೊರಟಿದ್ದೀವಿ. ಸಮಾಧಿ ಎಲ್ಲ ನೋಡಾಯಿತು. ಪುನೀತ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಇವರೆಲ್ಲರದ್ದು ಸಮಾಧಿನೂ ನೋಡಾಯಿತು ಒಟ್ಟಿಗೆ. ಅಮ್ಮಂದು ಬಹಳ ವರ್ಷದಿಂದ ಇದೊಂದು ಕನಸಾಗಿತ್ತು, ನೋಡಬೇಕು ಅನ್ನೋದು. ಪ್ರತಿ ಸತಿ ಕೇಳ್ತಿದ್ರು, ನನ್ನ ಕರ್ಕೊಂಡೋಗು, ಇಲ್ಲೇ ಹತ್ತಿರ ಇರೋದನ್ನು ನೀನು ಕರ್ಕೊಂಡು ಹೋಗ್ತಿಲ್ವಲ್ಲ ಅಂತ, ನೋಡೋಕ್ಕಾಗ್ತಿಲ್ವಲ್ಲ ಅನ್ನೋದು ಅವ್ರಿಗೆ ಒಂದು ಕೊರತೆ ಆಗಿತ್ತು. ಬಟ್ ಇವಾಗ ಕಂಪ್ಲೀಟ್ ಆಯಿತು. ನನಗೆ ಅಟ್ಲೀಸ್ಟ್ ಒಂದು ಆಸೆ ಏನಾದರೂ ತೀರಿಸಿದ್ದೀನಿ ಅಂತ ಅನ್ನಿಸ್ತಿದೆ. ಎಸ್ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಮನೆ ರೀಚ್ ಆಗ್ತೀನಿ. ನಿಯರ್ ಬೈ ಇದ್ದೀವಿ. ಸೊ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.